ಡಿಆರ್ಐ ಅಧಿಕಾರಿಗಳು ನನಗೆ ಬೆದರಿಕೆ ಹಾಕಿದ್ರು, ನನ್ನ ಮೇಲೆ ಹಲ್ಲೆ ನಡೆಸಿದ್ರು, ದೈಹಿಕವಾಗಿ ಹಿಂಸೆ ಕೊಟ್ರು ಅಂತ ಪತ್ರದಲ್ಲಿ ಬರೆದಿದ್ದಾರೆ. ನಾನು ಸಹಿ ಹಾಕೋದಕ್ಕೆ ನಿರಾಕರಿಸಿದ್ದಕ್ಕೆ ಡಿಆರ್ಐನಿಂದ ನನಗೆ ಬೆದರಿಕೆ ಹಾಕಲಾಯಿತು. ಹೀಗೆ ಹೇಳಿತು. ಡಿಆರ್ಐ ಅಧಿಕಾರಿಗಳಿಂದ ನನಗೆ ಬೆದರಿಕೆ ಅಂತ ರನ್ಯಾ ಆರೋಪ ಮಾಡಿದಾಳೆ. ತಂದೆ ರಾಮಚಂದ್ರ ರಾವ್ರನ್ನ ಪ್ರಕರಣದಲ್ಲಿ ಸಿಲುಕಿಸ್ತೀವಿ ಅಂತ ಬೆದರಿಕೆ ಹಾಕಿದ್ರಂತೆ. ನಿಮ್ಮ ತಂದೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಗೊತ್ತು, ಸಹಿ ಹಾಕಿಲ್ಲ ಅಂದ್ರೆ ತಂದೆ ರಾಮಚಂದ್ರ ರಾವ್ ಹೆಸರು ಕೂಡ ತರ್ತೀವಿ, ನಿಮ್ಮ ತಂದೆಯ ಘನತೆ ಹಾಳು ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರಂತೆ ಅಧಿಕಾರಿಗಳು. ಹಾಗಂತ ಈಕೆ ಪತ್ರದಲ್ಲಿ ಬರೆದಿದ್ದಾರೆ. 40 ಖಾಲಿ ಪತ್ರಕ್ಕೆ ಡಿಆರ್ಐ ಅಧಿಕಾರಿಗಳು ಸಹಿ ಹಾಕಿಸಿಕೊಂಡಿದ್ದಾರೆ. ಡಿಆರ್ಐ ಎಡಿಜಿಪಿಗೆ ಬರೆದಂತ ಪತ್ರದಲ್ಲಿ ರನ್ಯಾ ಅಧಿಕಾರಿಗಳ ವಿರುದ್ಧ ಆರೋಪಗಳ ಸುರಿಮಳೆ ಗೈದಿದ್ದಾಳೆ. ಡಿಆರ್ಐ ಅಧಿಕಾರಿಗಳು ನನ್ನನ್ನ ತಪಾಸಣೆ ಮಾಡಿಲ್ಲ, ಮಹಜರು ಮಾಡಿಲ್ಲ, ನನ್ನಿಂದ ಚಿನ್ನವನ್ನ ವಶಪಡಿಸಿಕೊಂಡಿಲ್ಲ, ಬೇರೆ ಪ್ರಯಾಣಿಕರನ್ನ ಬಚಾವ್ ಮಾಡೋದಕ್ಕೆ ನನ್ನನ್ನ ಸಿಕ್ಕಾಕ್ಸಿದ್ದಾರೆ. ನನ್ನ ಮೇಲೆ ಡಿಆರ್ಐ ಅಧಿಕಾರಿಗಳ ಹಲ್ಲೆ ಬಗ್ಗೆ ಹೇಳದಂತೆ ಬೆದರಿಕೆ ಹಾಕಿದ್ದಾರೆ. ಈ ಹಲ್ಲೆಯ ಬಗ್ಗೆ ಜಡ್ಜ್ ಬಳಿ ಹೇಳಿದ್ರೆ ತಂದೆಯನ್ನ ಸಿಲುಕಿಸೋದಾಗಿ ನನಗೆ ಬೆದರಿಕೆ ಹಾಕಿದ್ರು. ಜಡ್ಜ್ ಬಳಿ ಕರ್ಕೊಂಡು ಹೋಗೋವಾಗ ನನಗೆ ಬೆದರಿಕೆ ಹಾಕಿದ್ರು. ಡಿಆರ್ಐ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ನಾನು ಸಹಿ ಹಾಕಿದೆ. ನನ್ನ ಹೇಳಿಕೆಗೆ ನಾನು ಅವಲಂಬಿತವಾಗಿಲ್ಲ ಅಂತ ಆಕೆ ಪತ್ರದಲ್ಲಿ ಬರೆದಿದ್ದಾಳೆ. ಎಡಿಜಿಪಿಗೆ ಬರೆದಂತ ಪತ್ರದಲ್ಲಿ ಡಿಆರ್ಐ ಅಧಿಕಾರಿಗಳ ವಿರುದ್ಧ ರನ್ಯಾ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾಳೆ. ನಾನು ಅಮಾಯಕನು, ಚಿನ್ನ ಸಾಗಣೆ ಬಗ್ಗೆ ನನಗೇನೂ ಗೊತ್ತಿಲ್ಲ, ಏರ್ಪೋರ್ಟ್ ನಲ್ಲಿ ನನಗೆ ವಿವರಣೆ ಕೊಡೋದಕ್ಕೆ ಅವಕಾಶ ಕೊಟ್ಟಿಲ್ಲ, ಡಿಆರ್ಐ ಅಧಿಕಾರಿಗಳು ವಿಮಾನದಲ್ಲೇ ನನ್ನನ್ನ ಬಂಧಿಸಿದ್ರು, ನನ್ನನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸೋ ತನಕ ನನ್ನ ಮೇಲೆ ಹಲ್ಲೆ ಮಾಡಿದ್ರು, 10-15 ಬಾರಿ ಕೆನ್ನೆಗೆ ಹೊಡೆದಿದ್ದಾರೆ ಅಂತ ರನ್ಯಾ ಆರೋಪ ಮಾಡಿದ್ದಾಳೆ. ಸಹಿ ಹಾಕೋದಕ್ಕೆ ನಿರಾಕರಿಸಿದ್ದಕ್ಕೆ ಡಿಆರ್ಐ ಅಧಿಕಾರಿಗಳು ನನಗೆ ಬೆದರಿಕೆ ಹಾಕಿದ್ರು, ಡಿಆರ್ಐ ಅಧಿಕಾರಿಗಳು ನನಗೆ ಬೆದರಿಕೆ ಹಾಕಿದ್ರು ಅನ್ನೋದನ್ನ ರನ್ಯಾ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.